Good morning, students. Welcome to accountancy class. So we are in third module, right? So recording of business transaction one. Another, and we are discussing so many topics, my dear students. So many topics now discuss ಮಾಡಿದೆ. Now I will begin to classifying the following in debits and credit transfer ಅಂತ ಹೇಳಿದೆ. Before class ನಾನು ಏನು ಡಿಸ್ಕಸ್ ಮಾಡಿದೆ? ಜಸ್ಟ್ ಒಂದು ವಾಚಸ್ ಬಗ್ಗೆ ಹೇಳಿದೆ ನಾನು. ಸೊ ಇನ್ ದಿಸ್ ಕ್ಲಾಸ್ ನಾನು ಏನು ಮಾಡ್ತಾ ಇದ್ದೀನಿ? ಒಂದು ನ್ಯೂ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿ ಸರ್. ಇದು ನ್ಯೂ ಕಾನ್ಸೆಪ್ಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿರ್ಲಿ ನಿಮ್ಗೆ ಈ ಒಂದು ಕ್ಲಾಸ್ ಅಲ್ಲಿ ನೀವು ತುಂಬಾ ಇಂಟ್ರೆಸ್ಟ್ ಕೇಳಿದ್ರೆ ಮಾತ್ರನೇ ಅರ್ಥ ಆಗುವಂತದ್ದು ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕಪ್ಪ ಅಂತಂದ್ರೆ ಇದು ಅಷ್ಟೊಂದು ಕ್ರಿಟಿಕಲ್ ಅಂತಾನೆ ಬರ್ಬೋದು ನಾನು. ಏನಂದ್ರೆ ಇಲ್ಲಿ ನಾವು ತುಂಬಾ ಕ್ಲಾಸಿಫಿಕೇಶನ್ ಆಫ್ ಡೆಬಿಟ್ ಯಾವುದು ಕ್ರೆಡಿಟ್ ಆಗುತ್ತೆ ನಾನು ಇಲ್ಲಿ ಅನಲೈಸ್ ಮಾಡ್ಬೇಕಾಗುತ್ತೆ. ಮೈಂಡ್ಲಿ ದ ಫಸ್ಟ್ಲಿ ಅನಲೈಸ್ ದ ಅಕೌಂಟ್ಸ್ ಆಫ್ ವಿಚ್ ಟ್ರಾನ್ಸಾಕ್ಷನ್ ಆಫ್ ಅಕೌಂಟ್ಸ್ ಅಕ್ಕರ್. ಅಂದ್ರೆ ಏನು, ನಾವಿಲ್ಲಿ ಯಾವ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಅಕ್ಕರ್ ಆಗಿದೆ, ಜೊತೆಗೆ ನಾವು ಡಿವೈಡ್ ಮಾಡ್ಬೇಕು ಇಲ್ಲಿ ಕ್ಯಾಶ್ ಹೀಗೆ ಯಾವ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ವಿ ಆರ್ ಇಟ್ ಇನ್ವಾಲ್ವ್ಸ್ ಟೂ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್. ಒನ್ ಇಸ್ ಡೆಬಿಟ್ ಟ್ರಾನ್ಸಾಕ್ಷನ್, ಅದರ್ ಇಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಆಗಿದ್ದಾಗ ಅಲ್ಲಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅನ್ನೋ ಎರಡನ್ನೂ ಕೂಡ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಮ್ಯಾಂಡೇಟ್ ಒಂದು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರಂದ್ರೆ ಆ ಟ್ರಾನ್ಸಾಕ್ಷನ್ ಅಲ್ಲಿ ಡೆಬಿಟ್ ಇರುತ್ತೆ, ಕ್ರೆಡಿಟ್ ಕಾಲಮ್ ಇರುತ್ತೆ ಮಾಡಿ ಸ್ಟೂಡೆಂಟ್. ಸೊ ನಾವು ಅದಕ್ಕೂ ಮುಂಚೆ ನಾವು ತಿಳ್ಕೊಳ್ಳೋಣ ಡೆಬಿಟ್ ರೂಲ್ಸ್ ಒಂದು ಏನು, ನಮ್ಮ ಒಂದು ಪರ್ಸನಲ್ ಅಕೌಂಟ್ ರೂಲ್ಸ್, ರಿಯಲ್ ಅಕೌಂಟ್ ರೂಲ್ಸ್, ನಾಮಿನಲ್ ಅಕೌಂಟ್ ರೂಲ್ಸ್. ಏನು ರಿಯಲ್ ಅಕೌಂಟ್ ಮೀನ್ಸ್ ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ರೈಟ್? ನೋ. Secondly, real account debit what comes in, credit what goes out. And finally, nominal account. Nominal account it means it's the rules and the golden rules ಏನಿದೆ. Nominal account means debit all expenses and losses, credit all income and gains. ಈ ಒಂದು ಮೂರು ಪ್ರಿನ್ಸಿಪಲ್ಸ್ ನಿಮಗೆ ನೆನಪಿದ್ರೆ ಮಾತ್ರನೇ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನಾವು ಟ್ರಾನ್ಸಾಕ್ಷನ್ ಕೊಟ್ಟಾಗ ಅದನ್ನ ಹೇಗೆ ಡಿವೈಡ್ ಮಾಡಬೇಕು ಅಂತ ಅರ್ಥ ಆಗುತ್ತೆ ಮಾಡಿ ಫ್ರೆಂಡ್. ಅಂಡ್ ರೈಟ್ ನೋ ದಿಸ್ ಪ್ರಾಬ್ಲಮ್ ಏನ್ ನೋಡ್ಕೊಳ್ಳಿ. ಗಣೇಶ್ ಕಮಿಟ್ಸ್ ಬಿಸ್ನೆಸ್ ವಿತ್ ಕ್ಯಾಶ್. ಏನು ಗಣೇಶ್ ಬಿಸ್ನೆಸ್ ಕಮಿಟ್ಸ್ ಮಾಡ್ತಿದ್ದಾನೆ ಒಂದು ಕ್ಯಾಶ್ ಗೆ ಎಷ್ಟು 50,000. ಕ್ಯಾಶ್ ಅಂದ್ರೆ ಏನು, ದಟ್ ಇಸ್ ಟ್ರಾನ್ಸಾಕ್ಷನ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್, ರೈಟ್? ನೋ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಹೇಳಿದೆ ನಾನು ಯಾವ್ದು ಕ್ಯಾಶ್, ಯಾವ್ದು ಕ್ರೆಡಿಟ್, ಯಾವ್ದು ಬಾಟರ್ ಪೇಪರ್ ಅಂತ ಹೇಳಿದ್ದೆ ಅಲ್ವಾ. ಆ ವಿಡಿಯೋಸ್ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋಸ್ ಅರ್ಥ ಆಗುತ್ತೆ ಸ್ಟೂಡೆಂಟ್, ನೆನಪಿರ್ಲಿ. ಅಂಡ್ ರೈಟ್ ನೋ ಸೆಕೆಂಡ್, ಅಮೌಂಟ್ ಪೇಡ್ ಇಂಟು ಬ್ಯಾಂಕ್. ಅಮೌಂಟ್ ಪೇಡ್ ಇಂಟು ಬ್ಯಾಂಕ್ ಅಂದ್ರೆ ಏನು, ಅಮೌಂಟ್ ಪೇಡ್ ಮಾಡಿದ್ರೆ ಬ್ಯಾಂಕ್ಗೆ. ಸೊ ಪೇಡ್ ಇಂಟು ಬ್ಯಾಂಕ್ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದೆ. ಪೇಡ್ ಮಾಡ್ತಾರೆ, ಆಲ್ರೆಡಿ ಪೇಡ್ ಆಗ್ತಿದೆ, ಇಮಿಡಿಯೇಟ್ ಆಗಿ ಕ್ಯಾಶ್ ಅಲ್ಲಿ ಅದು ಸೆಟಲ್ ಮಾಡ್ತಿದ್ದಾರೆ ಅಂದಾಗ ಅದೇನಾಗುತ್ತೆ, ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತೀವಿ, ನೆನಪಿರ್ಲಿ. ಅದ ಥರ್ಡ್ ಥಿಂಗ್, ಪರ್ಚೇಸ್ ಗುಡ್ ಫಾರ್ ಕ್ಯಾಶ್. ಪರ್ಚೇಸ್ ಗುಡ್ ಫಾರ್ ಕ್ಯಾಶ್ ಅಂದ್ರೆ ಏನು, ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೆ ಕ್ಯಾಶ್ ಗೋಸ್ಕರ. ಈ ಒಂದು ಟ್ರಾನ್ಸಾಕ್ಷನ್ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ನೆನಪಿರ್ಲಿ. ಸ್ಟೆಪ್ ಬೈ ಸ್ಟೆಪ್ ಯಾವೆಲ್ಲ ಹೇಳ್ತೀರ ಅಂತ ನೀವು ಪೆನ್ಸಿಲ್ ತಗೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಥಿಂಗ್, ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಸೋಲ್ಡ್ ಗುಡ್ ಫಾರ್ ಕ್ಯಾಶ್ ಅಂದ್ರೆ ಏನು, ಗೂಡ್ಸ್ ಮೀನ್ಸ್ ಗೂಡ್ಸ್ ಎಲ್ಲ ಸೇಲ್ ಮಾಡ್ತಾರೆ ಕ್ಯಾಶ್ ನಿಂದ. ಸೊ ಅದಕ್ಕಾಗಿ ನಾವು ಈ ಒಂದು ಟ್ರಾನ್ಸಾಕ್ಷನ್ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತೀವಿ. ದಟ್ ಇಸ್ ದ ರೀಸನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಕಾಸ್ ಆಫ್ ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ದಟ್ ಇಸ್ ಸೆಲ್ಲಿಂಗ್. ಸೇಲ್ ಆಗ್ತಿದೆ, ಇಲ್ಲಿ ಸೇಲ್ ಆಗ್ತಿದೆ ಅಂದ್ರೆ ಕ್ಯಾಶ್ ಗೆ ಸೇಲ್ ಮಾಡ್ತಿದ್ರೆ, ಅದಕ್ಕಾಗಿ ನಾನು ಅದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಅದನ್ನೇ ಸ್ಯಾಲರಿ ಪೇಡ್ ₹8,000. ಸ್ಯಾಲರಿ ಪೇಡ್ ₹8,000 ಅಂದ್ರೆ ಸ್ಯಾಲರಿ ಪೇಡ್ ಅಂದ್ರೆ ಕೊಡ್ತಿರೋದು ಇಮಿಡಿಯೇಟ್ ಆಗಿ ಕ್ಯಾಶ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ತಿದಾರಂತೆ. ಅಂದ್ರೆ ಅರ್ಥ ಏನು, ಈ ಒಂದು ಟ್ರಾನ್ಸಾಕ್ಷನ್ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್, ಕಮಿಷನ್ ರಿಸೀವ್ಡ್ ₹1,000. ಅದೇನು ಕಮಿಷನ್ ರಿಸೀವ್ ಆಗ್ತಿದೆ ಅಂದ್ರೆ ಏನು, ಕಮಿಷನ್ ರಿಸೀವ್ಡ್ ಆರ್ ಪೇಡ್ ಅಂತ ಬಂದಾಗ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತೀವಿ. ಕ್ವಶನ್ ಇಷ್ಟಿರುತ್ತೆ, ಪಕ್ಕದಲ್ಲಿ ನೀವೇ ಬರ್ಕೋಬೇಕು, ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಅದ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನೀವೇ ಬರ್ಕೋಬೇಕಾಗುತ್ತೆ. ಕ್ವಶನ್ ಇಷ್ಟೇ ಇರುತ್ತೆ ಮಾಡಿ ಸ್ಟೂಡೆಂಟ್ಸ್, ನೆನಪಿರ್ಲಿ. ನೋಡಿ ನಾನು ಏನ್ ಮಾಡಿದ್ದೀನೋ ಅಂಡರ್ಲೈನ್ ಇಷ್ಟು ಮಾತ್ರ ಕ್ವಶನ್ ಇರುತ್ತೆ. ರಿಮೈನಿಂಗ್ ಈ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನೋದನ್ನ ಕೂಡ ನಾವು ಆನ್ಸರ್ ಮಾಡ್ತಿರೋದು ಮಾಡಿ ಸ್ಟೂಡೆಂಟ್ಸ್, ನೆನಪಿರ್ಲಿ. ನಾವು ಆನ್ಸರ್ ಮಾಡ್ತಿರೋಂಥದ್ದು. ಅಂಡ್ ನೆಕ್ಸ್ಟ್, ಬಾಟ್ ಗೂಡ್ಸ್ ಫ್ರಮ್ ರಮೇಶ್. ಬಾಟ್ಸ್ ಗೂಡ್ಸ್ ಫ್ರಮ್ ರಮೇಶ್ ಅಂದ್ರೇನು, ಬಾಟ್ ಅಂದ್ರೆ ಹೇಳಿದೆ ನಾನು, ಬಾಟ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ಅಂತ. ಪರ್ಚೇಸ್ ಅಂತ ನೋಡಿ, ದಿಸ್ ಇಸ್ ಮೀನ್ಸ್ ಬಟ್ ಅವ್ರು ವಿತ್ ಕ್ಯಾಶ್ ಅಂತ ಹೇಳಿಲ್ಲ. ಬಟ್ ರಮೇಶ್ ಏನ್ ಮಾಡಿ, ರಮೇಶ್ ಕಡೆಯಿಂದ ಏನ್ ಮಾಡ್ತಿದ್ದಾರೆ, ಫ್ರಮ್ ರಮೇಶ್. ಬಾಟ್ ಗೂಡ್ಸ್ ಫ್ರಮ್ ರಮೇಶ್ ಅಂದ್ರೆ ಏನು, ರಮೇಶ್ ಕಡೆಯಿಂದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದಾರಂತೆ. ಅಂದ್ರೆ ಅರ್ಥ ಏನು, ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಆಗಿಲ್ಲ. ದಟ್ ಇಸ್ ದ ರೀಸನ್ ದಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ವಿ ಆರ್ ಕನ್ಸಿಡರ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಲಿಯರ್ ಮಾಡಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಾವು 8th ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ನೋಡಿ.
ಸೋಲ್ಡ್ ಗೂಡ್ಸ್ ಟು ನವೀನ್. ಸೋಲ್ಡ್ ಗೂಡ್ಸ್ ಟು ನವೀನ್ ಅಂದ್ರೆ ಏನು, ನವೀನ್ಗೆ ಗೂಡ್ಸ್ ಸೇಲ್ ಮಾಡ್ತಿದ್ದಾರೆ. ಸೋಲ್ಡ್ ಅಂದ್ರೆ ಸೇಲ್ ಅಂತ, ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ, ಅದ್ರ ಅರ್ಥ ಮಾಡ್ಕೋಬೇಕು. ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅರ್ಥ ಆಗ್ತಿದ್ಯಾ? ಕ್ಯಾಶ್ ಯಾವುದು, ಕ್ರೆಡಿಟ್ ಯಾವುದು, ಎರಡು ಕೂಡ ನಾವು ಫಸ್ಟ್ ಅನಲೈಸ್ ಮಾಡ್ಬೇಕಾಗುತ್ತೆ. ನೆನ್ಪಿರ್ಲಿ, ಅವ್ರು ಏನ್ ಮಾಡಿದಾರೆ, ಜಸ್ಟ್ ಕ್ಯಾಶ್ ಅನ್ನು ಕೊಟ್ಟಿರೋದಿಲ್ಲ ಮಾಡಿ. ನೆನ್ಪಿಡಿ ನೋಡಿ, ಇದೆಲ್ಲ ನಾನು ನೋಡಿ ಈ ಒಂದು ನಾವೇನ್ ಬ್ರಾಕಲ್ಲಿ ನಾನು ಹಾಕೊಂಡಿದ್ದೀನೋ ಇದೆಲ್ಲ ನಾನು ಆನ್ಸರ್ ಮಾಡಿರುವಂತದ್ದು ಮಾಡಿ. ಇದೆಲ್ಲ ನಾನು ಆನ್ಸರ್ ಮಾಡಿರುವಂತದ್ದು ನೆನ್ಪಿರ್ಬೇಕು. ಇದೆಲ್ಲ ಆನ್ಸರ್ ಮಾಡಿರುವಂತದ್ದು. ಇಷ್ಟು ಮಾಡ್ಕೊಂಡ್ಮೇಲೆ ಇನ್ ದ ಸೆಕೆಂಡ್ ಸ್ಟೆಪ್ ವಿ ಶುಡ್ ಅನಲೈಸ್ ದ two accounts of the, we should identify the two accounts of the transaction. ಒಂದು ಟ್ರಾನ್ಸಾಕ್ಷನ್ ನಿ two accounts ಬರುತ್ತೆ ಮಾಡಿ ಸ್ಟೂಡೆಂಟ್, two aspects ಬರುತ್ತೆ. ಯಾವ್ದಪ್ಪ ಅಂದ್ರೆ ಒಂದು ಡೆಬಿಟ್ ಆಸ್ಪೆಕ್ಟ್, another one is credit aspect. ಹೇಳಿದೆ ನಾನು, ಎಲ್ಲ ಒಂದು ಟ್ರಾನ್ಸಾಕ್ಷನ್ ಕೂಡ ಡೆಬಿಟ್ ಇರೋ ಕಡೆ ಕ್ರೆಡಿಟ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ನೋಡಿ, ದ ಫಸ್ಟ್ ತಗೊಳ್ಳೋಣ. ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದ್ರೆ 50,000 ಮಾಡ್ತಾರೆ. ಇಲ್ಲಿ ಗಣೇಶ್ ಯಾರು? ಪರ್ಸನ್ ನೇಮ್ ಮಾಡಿ ಸ್ಟೂಡೆಂಟ್ಸ್, ಪರ್ಸನ್ ನೇಮ್. ಅರ್ಥ ನೆನಪಾಗ್ತಿದ್ಯಾ? ನೋಡಿ, ಫಸ್ಟ್ ಆನ್ಸರ್ ತಗೊಳ್ಳೋಣ ನಾನು. ಸೊ ಇದಕ್ಕೂ ಮುಂಚೆ ಪ್ರಾಬ್ಲಮ್ ಮಾಡೋದ್ರಿಂದ ಮುಂಚೆ 5 ಟೇಬಲ್ ಹಾಕೊಂಡಿದ್ವಿ. ಸೊಲ್ಯೂಷನ್ ಹೇಗೆ ಮಾಡ್ಬೇಕಪ್ಪ ಅಂದ್ರೆ, ಸೊಲ್ಯೂಷನ್ another the first column name of the accounts and second column type of the accounts and principal ಬರಿಬೇಕು, third column principal and fourth column debit and the last column ಕ್ರೆಡಿಟ್. ಈ ತರ ನಾವೇನ್ ಮಾಡೋದಂತೆ, ಒಂದು ಕಾಲಮ್ಸ್ 5 ಕಾಲಮ್ಸ್ ಹಾಕೊಬೇಕು. ವಿ ಹ್ಯಾವ್ 5 ಕಾಲಮ್ಸ್ ಇನ್ ದ ಪ್ರಾಬ್ಲಮ್. ಏನ್ ಮಾಡ್ತೀರಾ, ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಡೆಬಿಟ್ ಯಾವ್ದು, ಕ್ರೆಡಿಟ್ ಯಾವ್ದು ಅಂತ ನಾವು ಮೆನ್ಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಷ್ಟು ಮಾಡ್ಕೋಬೇಕು. ಕ್ಲಿಯರ್? ಒಂದು ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಯಾವ್ದು, ಕ್ರೆಡಿಟ್ ಯಾವ್ದು ಮೆನ್ಷನ್ ಮಾಡ್ತಾ ಬನ್ನಿ. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ. ಜೊತೆಗೆ ಸೆಕೆಂಡ್ ಥಿಂಗ್ ಏನ್ ಮಾಡ್ತೀರಾ ನೋಡಿ, ನೇಮ್ ಆಫ್ ದಿ ಅಕೌಂಟ್ಸ್ ಒಂದು ಕಾಲಮ್ ಹಾಕೊಳ್ಳಿ, ಟೈಪ್ ಆಫ್ ದಿ ಅಕೌಂಟ್ಸ್ ಎರಡನೇ ಕಾಲಮ್ ಹಾಕೊಳ್ಳಿ, ಪ್ರಿನ್ಸಿಪಲ್ ಡೆಬಿಟ್ ಕ್ರೆಡಿಟ್ ಈ ತರ ಹಾಕೊಂಡಾಗ ಫಸ್ಟ್ ನೋಡಿ, ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಎಂಟ್ರಿನ ನಾವು ಮಾಡ್ಬೇಕು. ಇವೆಲ್ಲ ನಾನು ಏನ್ ಮಾಡಿದ್ದೀನಿ, ಆನ್ಸರ್ ಮಾಡಿ ಇಟ್ಬಿಟ್ಟಿದ್ದೀನಿ, ಬಟ್ ಹೇಗ್ ಬರೋದು ನೋಡ್ಕೊಳ್ಳಿ ಮಾಡಿ ಸ್ಟೂಡೆಂಟ್. ದ ಫಸ್ಟ್ ನೋಡಿ, ಇದು ಒಂದು ಆನ್ಸರ್. ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹50,000 ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಗಣೇಶ್ ಅನ್ನೋನು ಬಿಸ್ನೆಸ್ ಗೆ ಏನ್ ಮಾಡಿ ಸ್ಟಾರ್ಟ್ ಮಾಡ್ತಾರಂತೆ. ಅಂದ್ರೆ ಇಲ್ಲಿ ನೋಡಿ, ಗಣೇಶ್ ಬಂದು ಪರ್ಸನಲ್ ಅಕೌಂಟ್ ಮಾಡಿ. ಗಣೇಶ್ ನೋಡಿ, ಈ ವಿಧಾನ ಅಲ್ವಾ ಇವನು. ಗಣೇಶ್ ಬಂದು ನಾನು ಹೇಳಿದ್ದೆ ಪರ್ಸನಲ್ ಅಕೌಂಟ್ ರೂಲ್ಸ್ ಏನು, ಪರ್ಸನಲ್ ಮೀನ್ಸ್ ಪರ್ಸನಲ್ ಅಕೌಂಟ್ ಏನ್ ಬಗ್ಗೆ ಮಾತಾಡ್ತಂದ್ರೆ ಲೈಕ್ ಪರ್ಸನ್ಸ್ ನೇಮ್ ಆಗ್ಬೋದು, ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಪರ್ಸನ್ಸ್ ನೇಮ್ ಆಗ್ಬೋದು ಅಂತ ಹೇಳಿದ್ದೆ. ಸೊ ಪ್ರತಿಯೊಂದು ಕ್ಲಾಸು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಪ್ಲೀಸ್ ಮೈ ಡಿಯರ್ ಫ್ರೆಂಡ್ಸ್, ವಿಡಿಯೋಸ್ ನ ಅರ್ಥ ಮಾಡ್ಕೊಂಡು ಅನಲೈಸ್ ಮಾಡಿ ಅರ್ಥ ಮಾಡ್ತಾ ಬನ್ನಿ. ನೋಡಿ, ಗಣೇಶ್ ಏನು ಬಿಸ್ನೆಸ್ ಕಮೆನ್ಸ್ ಮಾಡ್ತಿದ್ದಾನೆ. ಸೊ ಇಲ್ಲಿ ಗಣೇಶ್ ಬಂದು ಪರ್ಸನಲ್ ಅಕೌಂಟ್ ಆಗುತ್ತೆ. ಬೇಕಿದ್ರೆ ನೋಡಿ, ನಾನು ಇಲ್ಲಿ ಈಕ್ವಲ್ಸ್ ಹಾಕೊಂಡು ಗಣೇಶ್ ರೈಟ್ ನೋ, ಗಣೇಶ್ ನೋಡಿ ಪರ್ಸನ್ ನೇಮ್ ಪರ್ಸನಲ್ ಅಕೌಂಟ್ ಆಗುತ್ತೆ. ಬಟ್ ಪರ್ಸನ್ಸ್ ನೇಮ್ ನಾವು ಅಲ್ಲಿ ಗಣೇಶ್ ಬಂದು ಕಂಪನಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನ. ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದ್ರೆ ಅವನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಿದ್ದಾನಂತೆ, ಬಿಸ್ನೆಸ್ ಕಮೆನ್ಸ್ ಮಾಡೋದಕ್ಕೆ ದುಡ್ಡು ಹಾಕ್ತಿದ್ದಾನಂತೆ. ಅದಕ್ಕಾಗಿ ನಾವು ಅದನ್ನ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಎಷ್ಟು ಕ್ಯಾಶ್ ಬಂದು, ಕ್ಯಾಶ್ 50,000 ರೈಟ್ ನೋ, ಕ್ಯಾಶ್ 50,000 ಒಂದು ಬಿಸ್ನೆಸ್ಗೆ ಅಮೌಂಟ್ ಬರ್ತಿದೆ. ಕ್ಲಿಯರ್? ಇಲ್ಲೇನು ಗಣೇಶ್ ಬಿಸ್ನೆಸ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದಾನೆ, ಎರಡು ಬಿಸ್ನೆಸ್ಗೆ ಅಮೌಂಟ್ ಬರ್ತಿದೆ. ಇಲ್ಲಿ ಟೂ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಅರೈಸಸ್ ಮಾಡಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಏನು? ಗಣೇಶ್ ಬಿಸ್ನೆಸ್ ಕಮೆನ್ಸ್ ಮಾಡ್ತಿದ್ದಾರೆ, ಅದು ಒಂದು ಟ್ರಾನ್ಸಾಕ್ಷನ್ ಆದ್ರೆ, ಜೊತೆಗೆ ವಿತ್ ಕ್ಯಾಶ್ ರುಪೀಸ್ ಎಷ್ಟು ಬಿಸ್ನೆಸ್ ಕ್ಯಾಶ್ ಬರ್ತದೆ 50,000 ಆಗಿದೆ. ಈ ಎರಡು ಟ್ರಾನ್ಸಾಕ್ಷನ್ ನಾವು ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು. ದ ಒನ್ ವಿಲ್ ಬಿ ಏನು, ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಟೂ ಆಸ್ಪೆಕ್ಟ್ಸ್ ಆರ್ ದೇರ್. ಒನ್ ಇಸ್ ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ಒನ್ ಟ್ರಾನ್ಸಾಕ್ಷನ್ ಅಂಡ್ ಕ್ಯಾಶ್ ರುಪೀಸ್ 50,000 ಸೆಕೆಂಡ್ ಟ್ರಾನ್ಸಾಕ್ಷನ್. ನೋಡಿ, ಕ್ಯಾಶ್ ಅನ್ನೋದು ಸೆಕೆಂಡ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅಂದ್ರೆ ಕ್ಯಾಶ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಹೇಳಿ, ನಾನು ಹೇಳಿದ್ದೆ ಕ್ಯಾಶ್ ಬಂದು ರಿಯಲ್ ಅಕೌಂಟ್ ಅಂತ. ಬಿಸ್ನೆಸ್ ಪ್ರಾಪರ್ಟಿ, ಈ ಕ್ಯಾಶ್ ಅಕೌಂಟ್ ಬಿಸ್ನೆಸ್ ಪ್ರಾಪರ್ಟಿ ಆಗೋದ್ರಿಂದ ಸೊ ಅದಕ್ಕಾಗಿ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ರಿಯಲ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೇಳಿದ್ದೇನೆ ಪ್ರತಿಯೊಂದು ಪರ್ಸನಲ್ ಅಕೌಂಟ್ಗೆ, ರಿಯಲ್ ಅಕೌಂಟ್ಗೆ, ಜೊತೆಗೆ ನಾಮಿನಲ್ ಅಕೌಂಟ್ಗೆ ಎಲ್ಲ ಕೂಡ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಅದೆಲ್ಲದನ್ನು ಕೊಡಿರೋದು ನೀವು ಈಸಿಯಾಗಿ ಇದನ್ನ ಅರ್ಥ ಮಾಡ್ಕೋತೀರಾ. ನೋಡಿ, ಜಸ್ಟ್ ಇಲ್ಲಿ ಒಂದು ನೋಡಿ, ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಟೂ ಆಸ್ಪೆಕ್ಟ್ಸ್ ಬರುತ್ತೆ. ಗಣೇಶ್ ಕಮೆನ್ಸ್ಡ್ ಬಿಸ್ನೆಸ್ ಒಂದು ಆಸ್ಪೆಕ್ಟ್, ಕ್ಯಾಶ್ ರುಪೀಸ್ 50,000 ಅನದರ್ ಆಸ್ಪೆಕ್ಟ್. ಇಲ್ಲಿ ಕ್ಯಾಶ್ ಏನಾಗ್ತಿದೆ ಬರ್ತಿದ್ಯಾ,
ಸೊ ಒನ್ ಇಸ್ ಕ್ಯಾಶ್ 50,000 ಅಂತ ತಗೊಳ್ಳಿ. ನೋಡಿ ಇದು ಬಂದು ಒನ್ ಅಸೆಟ್ಸ್. ಇದಕ್ಕೆ ಒಂದು ಕಲರ್ ಕೊಡೋಣ. ಅಂಡ್ ನಾವು ಗಣೇಶ್ ಒಂದು ಗಣೇಶ್ ಬಂದು ಪರ್ಸನಲ್ ಅಕೌಂಟ್ ಕೊಡ್ತೀನಿ. ಈಗ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ದ ಫಸ್ಟ್ ವಿಲ್ ಬಿ ಕ್ಯಾಶ್ ಅಕೌಂಟ್. ಏನು ಕ್ಯಾಶ್ ಅಕೌಂಟ್ ಅಂತ ಹೇಳಿದೆ ನಾನು. ಕ್ಯಾಶ್ ಅಕೌಂಟ್ ನೇಮ್ ಆಫ್ ದಿ ಅಕೌಂಟ್ ಬಂದು ಕ್ಯಾಶ್ ಅಕೌಂಟ್ ಅಲ್ಲಿ ಯಾಕಂದ್ರೆ ಕ್ಯಾಶ್ ಬರ್ತಿದೆ ಅಂತ ಕ್ಯಾಶ್ ಅಕೌಂಟ್ ಅವನೇ ಅನ್ನೋದು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು, ಅವನ ಒಂದು ಪರ್ಸನಲ್ ಅಕೌಂಟ್ ಹೇಳಿದ್ನಲ್ಲ ಕ್ಯಾಪಿಟಲ್ ಅಕೌಂಟ್ ಪರ್ಸನ್ ನೇಮ್ ಇಂಡಿಕೇಟ್ ಮಾಡ್ತಿರಲ್ವಾ, ಅದಕ್ಕಾಗಿ ನಾನು ಪರ್ಸನ್ಸ್ ನೇಮ್ ಬರೋ ಹತ್ರ ಅವನು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾನೆ. ಸೊ ಬಿಸ್ನೆಸ್ ಪರ್ಸನ್ಸ್ ಆಗಿರೋದ್ರಿಂದ ಗಣೇಶ್ ಬಂದು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡೋದ್ರಿಂದ ಗಣೇಶ್ ನೇಮ್ ನ ಮೆನ್ಷನ್ ಮಾಡಬಾರ್ದು ಮಾಡಿ ಸ್ಟೂಡೆಂಟ್ಸ್. ಗಣೇಶ್ ಇಂದ ಪ್ರೊಪ್ರೈಟರ್, ಅವನ ಬಿಸ್ನೆಸ್ ಪ್ರೊಪ್ರೈಟರ್, ಅದಕ್ಕಾಗಿ ನೀವು ಅಲ್ಲಿ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡ್ತೀರಾ. ನೋಡಿ ಕ್ಯಾಶ್ ಅಕೌಂಟ್ ರೂಲ್ ಏನು, ರಿಯಲ್ ಅಕೌಂಟ್. ಅರ್ಥ ಆಗ್ತಿದೆ? ಕ್ಯಾಶ್ ಅಕೌಂಟ್ ರೂಲ್ ಏನು, ರಿಯಲ್ ಅಕೌಂಟ್ ಅಲ್ವಾ. ಕ್ಯಾಶ್ ಯಾವ್ದಕ್ಕೆ ಎಕ್ಸಾಂಪಲ್, ರಿಯಲ್ ಅಕೌಂಟ್ ಅಲ್ಲಿ ಎಕ್ಸಾಂಪಲ್ ಕ್ಯಾಶ್. ಅದೇ ನೋಡಿ ಅದರ ಒಂದು ಪ್ರಿನ್ಸಿಪಲ್ ಏನಿದೆ ನೋಡಿ, ಕ್ಯಾಶ್ ಅಕೌಂಟ್ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅರ್ಥ ಆಗ್ತಾ ಇದೆಯಾ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅರ್ಥ ನೋಡಿ. ಕ್ಯಾಶ್ ಅಕೌಂಟ್ ಬಂದು ರಿಯಲ್ ಅಕೌಂಟ್ ಎಕ್ಸಾಂಪಲ್ ಟೈಪ್ಸ್ ಆಫ್ ಅಕೌಂಟ್ಸ್ ಆಗುತ್ತೆ. ಅದರ ಪ್ರಿನ್ಸಿಪಲ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೋಡಿ ಡೆಬಿಟ್ ವಾಟ್ ಕಮ್ಸ್ ಇನ್ ನೋಡಿ ಮಾಡಿ ಸ್ಟೂಡೆಂಟ್ಸ್. ಡೆಬಿಟ್ ವಾಟ್ ಕಮ್ಸ್ ಇನ್ ಅಮೌಂಟ್ ಬಿಸ್ನೆಸ್ಗೆ ಬರ್ತಿದ್ಯಾ, ನಮ್ಮ ಮೇಲೆ ಹೇಳಿದೆ ಬಿಸ್ನೆಸ್ ವಿತ್ ಕ್ಯಾಶ್ ಅಮೌಂಟ್ ಬರ್ತಿದೆ, ಅದಕ್ಕಾಗಿ ನೀವು ಕ್ಯಾಶ್ ಅಕೌಂಟ್ ಅಂತ ಅಲ್ಲಿ ಮೆನ್ಷನ್ ಮಾಡ್ತೀರಾ. ಡೆಬಿಟ್ ಕಾಲಮ್ ಅಲ್ಲಿ ಮಾತ್ರ ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀರಾ. ಕ್ರೆಡಿಟ್ ಕಾಲಮ್ ನ ನಿಲ್ ಮಾಡ್ತೀರಾ. ಸೊ ಒಂದು ಕಾಲಮ್ ಮಾತ್ರ ಇಲ್ಲಿ ಫಿಲ್ ಆಗುವಂಥದ್ದು, ಎರಡು ಕಾಲಮ್ ನ ಫಿಲ್ ಮಾಡಬಾರ್ದು. ಇಟ್ ಇಸ್ ಅ ಮ್ಯಾಂಡೇಟರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಇಸ್ ಅ ಮ್ಯಾಂಡೇಟರಿ. ಸೊ ಡೆಬಿಟ್ ಕಾಲಮ್ ಅಲ್ಲಿ ಮಾತ್ರ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್. ಡೆಬಿಟ್ ಅಮೌಂಟ್ ಬರ್ತಿದೆ ಬಿಸ್ನೆಸ್ಗೆ, ನೋಡಿ ಬಿಸ್ನೆಸ್ ಅಮೌಂಟ್ ಬರ್ತಿದೆ, ಅದಕ್ಕಾಗಿ ನಾನು ಮೆನ್ಷನ್ ಮಾಡಿದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್ ಏನು ಹೋಗ್ತಿಲ್ಲ, ಅದಕ್ಕಾಗಿ ನಾನು ನಿಲ್ ಮಾಡ್ತಾ ಇದ್ದೀನಿ, ನೆನಪಿರ್ಲಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಇಸ್ ಅಕರ್ಡ್, ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ, ಅದಕ್ಕಾಗಿ ನಾನು ಅಲ್ಲಿ ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದೆ. ಒನ್ ಆರ್ ಟೂ ಪ್ರಾಬ್ಲಮ್ಸ್ ಕಷ್ಟ ಆಗ್ಬೋದು, ಬಟ್ ದೆನ್ ಮೋರ್ ದೆನ್ ನಿಮ್ಗೆ ಈಸಿ ಆಗುತ್ತೆ ನೋಡಿ. ಅಂಡ್ ಸೆಕೆಂಡ್ ಥಿಂಗ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದೆ. ಈ ಒಂದು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾಕೆ ಅಂತ ತಗೊಂಡ್ರೆ, ಈ ರಮೇಶ್ ಬಂದು ಬಿಸ್ನೆಸ್ ಪ್ರೊಪ್ರೈಟರ್ ಆಗಿರ್ತಾನೆ, ಅದಕ್ಕಾಗಿ ನಾವಲ್ಲಿ ಅವನ ನೇಮ್ ನ ಮೆನ್ಷನ್ ಮಾಡೋ ಹಾಗಿಲ್ಲ. ಗಣೇಶ್ ಕಮೆನ್ಸ್ ಬಿಸ್ನೆಸ್ ಅಂತ ಬಂದಾಗ ಗಣೇಶ್ ಅನ್ನೋ ನೇಮ್ ಅಲ್ಲಿ ನಾವು ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡ್ತೀವಿ. ಗಣೇಶ್ ಕಮೆನ್ಸ್ ಮೀನ್ಸ್ ಕ್ಯಾಪಿಟಲ್ ಬಿಸ್ನೆಸ್ ವಿತ್ ಕ್ಯಾಶ್. ಅವ್ನ ಏನ್ ಮಾಡ್ತಾನೆ, ಇನ್ವೆಸ್ಟ್ ಮಾಡ್ತಾನೆ, ಅದಕ್ಕಾಗಿ ನಾನು ಗಣೇಶ್ ನೇಮ್ ಒಂದು ಕ್ಯಾಪಿಟಲ್ ಅಕೌಂಟ್ ತಗೋಬೇಕು ಅನ್ನೋ. ಕ್ಯಾಪಿಟಲ್ ಗಣೇಶ್ ನೇಮ್ ಯಾರು, ಅವನು ಪರ್ಸನಲ್, ಅವನ ಒಂದು ನೇಮ್ ಅಲ್ವಾ. ನೇಮ್ ಅನ್ನೋದು ಏನಾಗುತ್ತೆ, ನಾರ್ಮಲ್ ಆಗಿ ಪರ್ಸನಲ್ ಅಕೌಂಟ್ ಆಗುತ್ತೆ. ನೋಡಿ ಗಣೇಶ್ ನೇಮ್ ಅದು ಆಗೋದ್ರಿಂದ ಪರ್ಸನಲ್ ಅಕೌಂಟ್ ಆಗುತ್ತೆ. ನೋಡಿ ಪರ್ಸನಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂಡ್ ಕ್ರೆಡಿಟ್ ಅಂದ್ರೆ ಏನು, ಸೊ ಹಿಯರ್ ಕ್ರೆಡಿಟ್ ಡೆಬಿಟ್ ದ ರಿಸೀವರ್. ಇಲ್ಲಿ ರಮೇಶ್ ಬಂದು ರಿಸೀವರ್ ಆಗಿದಾನ, ನೋ ವೇ. ಅವ್ನ ಏನ್ ಮಾಡ್ತಾನೆ, ದುಡ್ಡನ್ನ ಕೊಡ್ತಾ ಇದ್ದಾನೆ. ನೋಡಿ ಡೆಬಿಟ್ ಕಾಲಮ್ ಇಲ್ಲಿ ಮಾಡಿ, ಕ್ರೆಡಿಟ್ ಕಾಲಮ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ನೋಡಿ ನೇಮ್ ಆಫ್ ದಿ ಅಕೌಂಟ್ಸ್ ಇದನ್ನೇ ತಗೋಬೇಕು. ನೇಮ್ ಆಫ್ ದಿ ಅಕೌಂಟ್ಸ್ ಏನಿದೆಯೋ ಅದನ್ನ ಮಾತ್ರ ಕಾಪಿ ಮಾಡ್ಬೇಕಿಲ್ಲಿ. ನೋಡಿ ಡೆಬಿಟ್ ದ ರಿಸೀವರ್. ಡೆಬಿಟ್ ದ ರಿಸೀವರ್ ಅಂದ್ರೆ ಇಲ್ಲಿ ಅವ್ನು ತಗೋತಾ ಇಲ್ಲ, ಕ್ರೆಡಿಟ್ ದ ಗಿವರ್. ಕ್ರೆಡಿಟ್ ದ ಗಿವರ್ ಅಂದ್ರೆ ಅವ್ನು ಕೊಡ್ತಾ ಇದ್ದಾನಂತೆ, ಅದಕ್ಕಾಗಿ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಫಸ್ಟ್ ಎಂಟ್ರಿ. ಫಸ್ಟ್ ಇವತ್ತು ಬೇಕಾದ್ರೆ ಒಂದು 4 ಎಂಟ್ರಿ ಮಾತ್ರ ಮಾಡೋಣ ಮಾಡಿ, ಒಂದು 4th ಎಂಟ್ರಿ ಮಾತ್ರ ಮಾಡೋಣ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ನಿಮಗೆ 4th ಎಂಟ್ರಿ ಹೇಳ್ಕೊಡ್ತೀನಿ. ಅರ್ಥ ಆಗುತ್ತಾ? ಅಂಡ್ ನಾವು ಸೆಕೆಂಡ್ ಎಂಟ್ರಿ ನೋಡೋಣ. ನೋಡಿ ಅಮೌಂಟ್ ಪೇಡ್ ಇಂಟು ಬ್ಯಾಂಕ್. ಅಮೌಂಟ್ ಪೇಡ್ ಇಂಟು ಬ್ಯಾಂಕ್. ಹಿಯರ್ ಒಂದು ಬ್ಯಾಂಕ್ ಬಂದು ಏನು, ನಮ್ಮ ಒಂದು ಆರ್ಟಿಫಿಷಿಯಲ್ ಪರ್ಸನ್ ನೇಮ್ ಅಲ್ವಾ, ಪರ್ಸನಲ್ ಅಕೌಂಟ್ ನೇಮ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಪರ್ಸನಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಬ್ಯಾಂಕ್ ಬಂದು ಪರ್ಸನಲ್ ಅಕೌಂಟ್. ಅಂಡ್ ಒನ್ ಮೋರ್ ಇಸ್ ₹10,000 ಬಂದು ಕ್ಯಾಶ್ ಅಕೌಂಟ್. ಅಮೌಂಟ್ ಅಲ್ಲಿ ಮೆನ್ಷನ್ ಆಗ್ತಿದೆ, ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ. ಒಂದು ಬ್ಯಾಂಕ್ ಬಂದು ಏನು, ಪರ್ಸನಲ್ ಅಕೌಂಟ್, ಅನ್ನೋದ್ರಲ್ಲಿ ಕ್ಯಾಶ್ ಅಕೌಂಟ್. ಅರ್ಥ ಆಯ್ತಾ? ಅಮೌಂಟ್ ಪೇ ಇಂಟು ಬ್ಯಾಂಕ್ ಅಲ್ಲಿ 2 ಟೈಪ್ಸ್ ಆಫ್ ಅಕೌಂಟ್ಸ್ ಬರುತ್ತೆ. ಬ್ಯಾಂಕ್ ಅಂದ್ರೆ ಪರ್ಸನಲ್ ಅಕೌಂಟ್, ಜೊತೆಗೆ ಅಮೌಂಟ್ ಅಲ್ಲಿ ಅವ್ರು 10,000 ದುಡ್ಡನ್ನ ಕೊಡ್ತಾ ಇದಾರೆ, ದುಡ್ಡನ್ನ ಪೇ ಮಾಡ್ತಿರೋದಕ್ಕೆ ಅದು ಕ್ಯಾಶ್ ಅಕೌಂಟ್ ಆಗುತ್ತೆ. ಅಂದ್ರೆ ನಾವು ಸೆಕೆಂಡ್ ಸಿ ಬ್ಯಾಂಕ್ ಅಕೌಂಟ್ 1 ತಗೊಂಡಿದ್ದೀನಿ. ನೋಡಿ ಬ್ಯಾಂಕ್ ಅಕೌಂಟ್ ತಗೊಳ್ಳೋಣ. ಏನು ಈಗ ಅಮೌಂಟ್ ಕೊಡ್ತಿರೋದು ಪೇಡ್ ಇಂಟು ಏನು, ಕ್ಯಾಶ್ ಅಲ್ವಾ, ಕ್ಯಾಶ್ ಅಕೌಂಟ್ ತಗೋತಾ ಇದ್ದೀನಿ. ಅಂಡ್ ದೆನ್ ನಾವು ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಬ್ಯಾಂಕ್ ಅಕೌಂಟ್ ಈಸ್ ಏನು, ಯಾವ ಟೈಪ್ ಆಫ್ ಅಕೌಂಟ್ ಆಗುತ್ತೆ ಹೇಳಿ. ನಾನು ಹೇಳಿದ್ದೆ
ಪರ್ಸನಲ್ ಅಕೌಂಟ್ ಅಲ್ಲಿ ಎಲ್ಲ ಎಕ್ಸಾಂಪಲ್ಸ್ ಹೇಳಿದ್ದೆ, ಅವೆಲ್ಲ ನೋಡಿ ಅರ್ಥ ಆಗುತ್ತೆ. ಬ್ಯಾಂಕ್ ಬಂದು ಪರ್ಸನಲ್ ಅಕೌಂಟ್ ಆಗುತ್ತೆ. ಬ್ಯಾಂಕ್ ಇಸ್ ಅ personal account. Bank is a personal account, my dear students. And now, what is the principles of personal accounts? ಏನು principal personal account principle? Debit the receiver, credit the giver. Debit the receiver, credit the giver. And the now, debit the receiver. ಯಾರು ರಿಸೀವ್ ಮಾಡ್ಕೊಂತಾರೆ ದುಡ್ಡು? ನಾ ಹೇಳಿ ನೋಡಿ, ಏನು ಅಮೌಂಟ್ ಪೇಡ್ ಇಂಟು ಬ್ಯಾಂಕ್. ಬ್ಯಾಂಕ್ ಅಮೌಂಟ್ ಕಟ್ತಿದಾರಂತೆ ಅಂದ್ರೆ ಬ್ಯಾಂಕ್ ರಿಸೀವರ್ ಆಗ್ತಾ ಇರ್ತದೆ. ಬ್ಯಾಂಕ್ ಏನು ದುಡ್ಡನ್ನು ರಿಸೀವ್ ಮಾಡ್ಕೊಂತ ಇದೆ. ಅದಕ್ಕಾಗಿ ನಾನು ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡಿದೆ. ಅರ್ಥ ಆಯ್ತಾ ಯಾಕೆ ಡೆಬಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದೆ? ಅಮೌಂಟ್ ಪೇಡ್ ಇಂಟು ಬ್ಯಾಂಕ್ ಅಲ್ಲಿ ಏನೇ ಎಂಟ್ರಿ ಇರೋದು ಟ್ರಾನ್ಸಾಕ್ಷನ್, ಅಮೌಂಟ್ ಪೇಡ್ ಇಂಟು ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕ್ ಅಲ್ಲಿ ಅಮೌಂಟ್ ಪೇ ಮಾಡ್ತಿರೋಂಥದ್ದು. ಅದಕ್ಕಾಗಿ ನಾನು ಒಂದು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಬ್ಯಾಂಕ್ ಅಂತ ಮೆನ್ಷನ್ ಮಾಡಿದೆ. ನೋಡಿ ಸೆಕೆಂಡ್ ಎಂಟ್ರಿ ಏನು, ಕ್ರೆಡಿಟ್ ಕಾಲಮ್ ನಿಲ್ ಮಾಡಿ. ಯಾಕೆ ಅಂದ್ರೆ ಡೆಬಿಟ್ ಇರೋ ಕಡೆ ಕ್ರೆಡಿಟ್ ನಿಲ್ ಆಗುತ್ತೆ. ಅಂಡ್ ಸೆಕೆಂಡ್ ಕ್ಯಾಶ್ ಅಕೌಂಟ್. ಏನು ಕ್ಯಾಶ್ ಎಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡ್ತಿರೋಂಥದ್ದು. ನೋಡಿ ಕ್ಯಾಶ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟ್? ರಿಯಲ್ ಅಕೌಂಟ್ ಆಗುತ್ತೆ. ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಡೆಬಿಟ್ ಏನ್ ಬರ್ತಿದೆ ಅಂತ ಮೆನ್ಷನ್ ಮಾಡುತ್ತೆ, ಕ್ರೆಡಿಟ್ ಏನು ಹೋಗ್ತಿದೆ ಅಂತ ಮೆನ್ಷನ್ ಮಾಡುತ್ತಂತೆ. ಅಂದಾಗ ನೋಡಿ ಡೆಬಿಟ್ ವಾಟ್ ಕಮ್ಸ್ ಇನ್ ಏನ್ ಬರ್ತಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಇಲ್ಲ ಇಲ್ಲಿ. ಯಾಕೆಂದ್ರೆ ತಗೋತಾರದಲ್ಲ, ದುಡ್ಡು ಕೊಡ್ತಿರೋದು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಇಲ್ಲಿ ಕ್ಯಾಶ್ ನ ಆಚೆ ಹೋಗ್ತಿದೆ ಬಿಸ್ನೆಸ್ ಇಂದ. ಥಿಂಕ್ ಮಾಡಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿ ಸ್ಟೂಡೆಂಟ್ಸ್. ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಮಾತ್ರನೇ ಥಿಂಕ್ ಮಾಡಿ. ಇಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್ ಬಿಸ್ನೆಸ್ ಗೆ ದುಡ್ಡು ಬರ್ತೀರಾ ಇಲ್ಲಿ. ಅರ್ಥ ಆಗ್ತಿದ್ಯಾ? ಏನು ಅವ್ರ ಅಮೌಂಟ್ ನ ಬ್ಯಾಂಕ್ ಗೆ ಪೇ ಮಾಡ್ತಿದಾರಂತೆ. ಅದ್ರ ಅರ್ಥ ಏನು? ಕ್ರೆಡಿಟ್ ವಾಟ್ ಗೋಸ್ ಔಟ್, ಬಿಸ್ನೆಸ್ ಇಂದ ಏನಾಗುತ್ತೆ ದುಡ್ಡು ಹೋಗ್ತಾ ಇದೆಯಂತೆ. ಅದಕ್ಕಾಗಿ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡಿದೆ. ದಿಸ್ ಇಸ್ ದ ರೂಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೆಬಿಟ್ ವಾಟ್ ಕಮ್ಸ್ ಇನ್ ಏನು ಬರ್ತಿಲ್ಲ, ಬಿಸ್ನೆಸ್ ಇಂದ ಬರ್ತಿಲ್ಲ. ಬಟ್ ಕ್ರೆಡಿಟ್ ಏನು ಬಿಸ್ನೆಸ್ ಇಂದ ಬ್ಯಾಂಕ್ ಅಮೌಂಟ್ ಕಟ್ತಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿದೆ. ದಿಸ್ ಇಸ್ ಸೆಕೆಂಡ್ ಎಂಟ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ಗೆ 4 ಎಂಟ್ರೀಸ್ ಮಾತ್ರ ಮಾಡ್ಕೊಡ್ತೀನಿ. ನಾಳೆ ಕ್ಲಾಸ್ಗೆ 4 ಎಂಟ್ರೀಸ್ ನಿಧಾನಕ್ಕೆ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ ಥರ್ಡ್ ಎಂಟ್ರಿ ನೋಡೋಣ. ಥರ್ಡ್ ಎಂಟ್ರಿ ಏನಿದೆ? ಪರ್ಚೇಸ್ ಗುಡ್ ಫಾರ್ ಕ್ಯಾಶ್. ಪರ್ಚೇಸ್ ಗುಡ್ಸ್ ಫಾರ್ ಕ್ಯಾಶ್. ಇಲ್ಲಿ ಪರ್ಚೇಸ್ ಗುಡ್ ಫಾರ್ ಕ್ಯಾಶ್ ಅಲ್ಲಿ 2 ಆಸ್ಪೆಕ್ಟ್ಸ್ ನಾವು ಥಿಂಕ್ ಮಾಡಬೇಕಾಗುತ್ತೆ. 2 ಆಸ್ಪೆಕ್ಟ್ಸ್ ನ. ಪರ್ಚೇಸ್ ಗುಡ್ಸ್ ಅಂದ್ರೆ ಏನು? ಒಂದು ಆಸ್ಪೆಕ್ಟ್ಸ್ ಬಂದು ಪರ್ಚೇಸ್ ಗುಡ್ಸ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಒನ್ ಆಸ್ಪೆಕ್ಟ್ ಪರ್ಚೇಸ್ ಗುಡ್ಸ್, ಅನದರ್ ಆಸ್ಪೆಕ್ಟ್ ₹50,000 ಕ್ಯಾಶ್. ಇದೇನು ಅನದರ್ ಆಸ್ಪೆಕ್ಟ್ ಆಗುತ್ತೆ. ಹಿಯರ್ 2 ಆಸ್ಪೆಕ್ಟ್ಸ್ ಆರ್ ದೇರ್. ಒನ್ ಇಸ್ ಪರ್ಚೇಸ್ ಗುಡ್ಸ್, ಅನದರ್ ಒನ್ ಇಸ್ ₹50,000 ಸೆಕೆಂಡ್ ಆಸ್ಪೆಕ್ಟ್. and purchase goods ಅಂದ್ರೆ ಏನು? goods are assets, property, so it is an real account. Understood my dear students? ಎರಡು ಅಕೌಂಟ್ ಮೆನ್ಷನ್ ಮಾಡಿದ್ದೀನಿ. ಪರ್ಚೇಸ್ ಗೂಡ್ಸ್ ಬಂದು ಒಂದು ಅಕೌಂಟ್ ಆಗುತ್ತೆ. ಸೆಕೆಂಡ್ ಕ್ಯಾಶ್ ₹15 ಅಕೌಂಟ್ ಆಗುತ್ತೆ. ನೋಡಿ ಈಗ ನೋಡೋಣ. ನೋಡಿ ಇಲ್ಲಿ ಹೇಳಿದೀನಿ ಪರ್ಚೇಸರ್ಸ್ ತಗೊಂಡ ಪರ್ಚೇಸ್ ಗೂಡ್ಸ್ ಅವ್ರು ಪರ್ಚೇಸ್ ಮಾಡ್ತಿದಾರ, ಅದಕ್ಕಾಗಿ ಪರ್ಚೇಸ್ ಅಂತ ತಗೊಂಡಿದ್ದೀನಿ. ಅದರ ಒಂದು ಬಂದು ರಿಯಲ್ ಅಕೌಂಟ್. ಯಾಕೆ ನಾವು ಪರ್ಚೇಸ್ ರಿಯಲ್ ಅಕೌಂಟ್ ಅಂದ್ರೆ purchase is goods is nothing but goods are assets or property, so it is a real account. goods ಏನು ಕಂಪನಿಯ ಒಂದು ಪ್ರಾಪರ್ಟಿ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ಅದು ರಿಯಲ್ ಅಕೌಂಟ್ ಆಗುತ್ತೆ. ನೆನಪಿರ್ಲಿ. ದಟ್ ಮೀನ್ಸ್ goods are assets or property, so it is a real account. ಅದಕ್ಕಾಗಿ ನೋಡಿ ರಿಯಲ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂಡ್ ನಾವು ಏನು ರಿಯಲ್ ಅಕೌಂಟ್ ರೂಲ್ಸ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ಗೋಲ್ಡನ್ ರೂಲ್ಸ್ ಫಾರ್ ನಾವನ್ನ ಅಕೌಂಟ್ಸ್ ಅಂತ ಹೇಳ್ಬೋದು ಮಾಡಿ ನೆನಪಿರ್ಲಿ. ಅಂಡ್ ನಾವು ಸಿ ಪರ್ಚೇಸ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಬಿಸ್ನೆಸ್ ಏನ್ ಬರ್ತಿದೆ ಇಲ್ಲಿ? ಪರ್ಚೇಸ್ ಅಕೌಂಟ್. ಬಿಸ್ನೆಸ್ ಗೆ ಬರ್ತಿದ್ಯಾ ಒಂದು ಗೂಡ್ಸ್? ಪರ್ಚೇಸ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್ ನೋಡಿ ಇಲ್ಲಿ ನೋಡಿ. ಡೆಬಿಟ್ ವಾಟ್ ಕಮ್ಸ್ ಇನ್ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಥಿಂಕ್ ಮಾಡಿ. ಸೊ ಪರ್ಚೇಸ್ ಗುಡ್ ಫಾರ್ ಕ್ಯಾಶ್ ಅಂದ್ರೆ ಏನು? ಬಿಸ್ನೆಸ್ ಏನ್ ಬರ್ತದೆ ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀರಾ. ನೆನಪಾಗ್ತಿದ್ಯಾ? ಕ್ರೆಡಿಟ್ ವಾಟ್ ಗೋಸ್ ಔಟ್, ಇಲ್ಲಿ ಏನು ಹೋಗ್ತಿಲ್ಲ. ಥಿಂಕ್ ಮಾಡಿ, ಒಂದೇ ಒಂದು ಕಾಲಮ್ ಅಂತ ಮೆನ್ಷನ್ ಮಾಡಿ. ಅಂಡ್ ಸೆಕೆಂಡ್ ವಿಲ್ ಬಿ ಕ್ಯಾಶ್ ಅಕೌಂಟ್. ಕ್ಯಾಶ್ ಎಷ್ಟಕ್ಕೆ ಅಂತ ಗೊತ್ತಿಲ್ಲ ನೋಡಿ, ಅಲ್ಲಿ ಮೇಲೆ ಇದೆ ಪರ್ಚೇಸ್ ಗುಡ್ ಫಾರ್ ಕ್ಯಾಶ್ 5,000 ಇದೆ ಅಂದ್ರೆ ಏನು? ಅಲ್ಲಿ ಕ್ಯಾಶ್ ಅಕೌಂಟ್ ಆಗುತ್ತೆ. ನೋಡಿ ಕ್ಯಾಶ್ ಅಕೌಂಟ್ ಇದೆ. ಇಟ್ ಇಸ್ ಆಲ್ಸೋ ರಿಯಲ್ ಅಕೌಂಟ್ ಮಾಡಿ. ಇದು ಕೂಡ ರಿಯಲ್ ಅಕೌಂಟ್ ಆಗುತ್ತೆ. ಅಂಡ್ ನೌ what is the principle of real account? Debit what comes in, credit what goes out. Debit what comes in, credit what goes out. ಈಗ ಬಿಸ್ನೆಸ್ ಗೆ ದುಡ್ಡು ಬರ್ತಿದ್ಯಾ ಹೋಗ್ತಿದ್ಯಾ ಥಿಂಕ್ ಮಾಡೋಣ. ನೋಡಿ ಮೇಲೆ ಹೇಳಿದೆ ಪರ್ಚೇಸ್ ಮಾಡಿದರೆ ಡೆಬಿಟ್ ಕಾಲಮ್ ಅಲ್ಲಿ ಹಾಕೊಂಡಿದ್ದೀನಿ. ಬಟ್ ಇಲ್ಲಿ ನೋಡಿ ಕ್ಯಾಶ್ ಬಿಸ್ನೆಸ್ ಹೋಗ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಬರ್ತಿಲ್ಲ ಬಿಸ್ನೆಸ್ ಗೆ. ಬದಲಾಗಿ
ಕ್ಯಾಶ್ ಹೋಗ್ತಿದೆ, ಬದಲಾಗಿ ಕ್ಯಾಶ್ ಹೋಗ್ತಿದೆ, ಅದಕ್ಕಾಗಿ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ ಹಾಕೊಂಡೆ. ನೋಡಿ ಈ ಕಾಲಮ್ ಅಲ್ಲೇ ಇರಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದಾಗ ನಾವು ಈ ಒಂದು ಕಾಲಮ್ ಅಲ್ಲೇ ಮೆನ್ಷನ್ ಮಾಡ್ತೀನಿ. ಅರ್ಥ ಆಗ್ತದೆ. ಪರ್ಚೇಸ್ ಮಾಡಿದಾಗ ಕ್ಯಾಶ್ ಆಚೆ ಹೋಗುತ್ತೆ, ಅದಕ್ಕಾಗಿ ನಾನು ಕ್ಯಾಶ್ ಹಾಕೊಳ್ಳೋದ ಕ್ರೆಡಿಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂಡ್ ದ ಲಾಸ್ಟ್ ಎಂಟ್ರಿ ಇನ್ ದಿಸ್ ಪ್ರಾಬ್ಲಮ್ ಇನ್ ದಿಸ್ ಕ್ಲಾಸ್ ನೋಡಿ, ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಹಿಯರ್ ಸೋಲ್ಡ್ ಗುಡ್ಸ್ ಬಂದು ಒಂದು ಆಸ್ಪೆಕ್ಟ್ಸ್ ಆಗುತ್ತೆ, ಟೂ ಆಸ್ಪೆಕ್ಟ್ಸ್. ಕ್ಯಾಶ್ ಬಂದು ಅನದರ್ ಆಸ್ಪೆಕ್ಟ್ಸ್ ಆಗುತ್ತೆ. ಸೋಲ್ಡ್ ಗುಡ್ಸ್ ಒನ್ ಆಸ್ಪೆಕ್ಟ್ಸ್, ಕ್ಯಾಶ್ rupees 10,000 another aspects. And then now see my dear students, ಇಲ್ಲೇನ್ ಮಾಡ್ತೀರಪ್ಪ ಅಂದ್ರೆ ನೀವು ಫೋರ್ತ್ ಕಾಲಮ್ ನೋಡಿ, ಕ್ಯಾಶ್ ಅಕೌಂಟ್. ಫಸ್ಟ್ ಒನ್ ಕ್ಯಾಶ್ ಅಕೌಂಟ್ ಅಂಡ್ ಸೇಲ್ಸ್ ಅಕೌಂಟ್. ಎರಡು ಎಂಟ್ರಿ ಬರ್ತಿದೆ ಅಲ್ಲಿ, ಒಂದು ಕ್ಯಾಶ್ ಬರ್ತಿದೆ, ಒಂದು ಸೇಲ್ಸ್ ಬರ್ತಿದೆ. ಕ್ಯಾಶ್ ಬಂದು ವಿಚ್ ಟೈಪ್ ಆಫ್ ಅಕೌಂಟ್ ಮಾಡಿ ಸ್ಟೂಡೆಂಟ್ಸ್ ಆಲ್ರೆಡಿ ಇದೆ, ಅದು ರಿಯಲ್ ಅಕೌಂಟೇ ಆಗಿರುತ್ತೆ. ಸೇಲ್ಸ್ ಬಂದು ಸೇಲ್ಸ್ ಆಲ್ಸೋ ರಿಯಲ್ ಅಕೌಂಟ್. ಸೇಲ್ಸ್ ಆಲ್ಸೋ ರಿಯಲ್ ಅಕೌಂಟ್. ನೆನಪಿಲ್ಲಿ ಸೇಲ್ಸ್ ಕೂಡ ರಿಯಲ್ ಅಕೌಂಟ್ ಅಂದ್ರೆ ಮೆನ್ಷನ್ ಮಾಡ್ತೀವಿ, ಯಾಕಂದ್ರೆ ಸೇಲ್ಸ್ ಆದಾಗ ಕಂಪನಿಗೆ ಅಮೌಂಟ್ ಜನರೇಟ್ ಆಗುತ್ತೆ, ಕಂಪನಿಗೆ ಅಮೌಂಟ್ ಬರೋಂಥದ್ದು. ನೋಡಿ ಎರಡು ಕೂಡ ಒಂದೇ ಪ್ರಿನ್ಸಿಪಲ್ ಇರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾವು ನೋಡಿ ಫಸ್ಟ್ ಕಾಲಮ್ ನೋಡಿ, ರಿಯಲ್ ಕ್ಯಾಶ್ ಅಂತ ಬಂದಾಗ ಥಿಂಕ್ ಮಾಡಿ, ಅಲ್ಲಿ ಏನ್ ಎಂಟ್ರಿ ಇದೆ, ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಕ್ಯಾಶ್ ಗುಡ್ಸ್ ಸೇಲ್ ಮಾಡ್ತಿದ್ದಾರೆ, ಅದಕ್ಕಾಗಿ ಕ್ಯಾಶ್ ಬರ್ತಿದ್ಯಂತೆ. ಕ್ಯಾಶ್ ನ ಡೆಬಿಟ್ ಏನೋ, ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದ್ರೆ ಕ್ಯಾಶ್ ಬರ್ತಿದ್ಯಾ, ಅದಕ್ಕಾಗಿ ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೇಲ್ಸ್ ಅಂದಾಗ ನೋಡಿ, ಸೇಲ್ಸ್ ಸೆಕೆಂಡ್ ಕಾಲಮ್ ನೋಡಿ, ಸೇಲ್ಸ್ ನೋಡಿ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದ್ರೆ ಕ್ರೆಡಿಟ್ ಏನಾಚೆ ಆಚೆ ಸೇಲ್ಸ್ ಆಗ್ತಿದೆ, ಅಲ್ಲಿ ನಾವೇನ್ ಮಾಡ್ತೀರಾ, ಸೇಲ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀರಾ. ಅಲ್ಲಿ ಸೇಲ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀರಾ. ಹೀಗೆ ನಾವು ಫೋರ್ತ್ ಅಕೌಂಟ್ ನಾನು ಯೂತ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಗೇನ್ ನಾಳೆ ಕ್ಲಾಸ್ ಅಲ್ಲಿ ನಾನು ರಿಮೈನಿಂಗ್ ಒಂದು 4 ಎಂಟ್ರಿ ಹೇಗೆ ನಾವು ತಗೋಬೇಕು ಅಂತ ಹೇಳ್ಕೊಡ್ತೀನಿ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ನೋ ಇಶ್ಯೂ, ಬಿಕಾಸ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಇದಿಲ್ಲದೆ ನಾವು ಮುಂದೆ ಏನು ಓದಕ್ಕಾಗೋದಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿಡಿ. ಅಂಟಿಲ್ ಟೇಕ್ ಕೇರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸಾಲ್ವ್ ಸಮ್ ಮೋರ್ ಟ್ರಾನ್ಸಾಕ್ಷನ್. ಇನ್ ದಿಸ್ ಪ್ರಾಬ್ಲಮ್ ಅಲ್ಲಿ ಇನ್ನೂ 4 ಟ್ರಾನ್ಸಾಕ್ಷನ್ ರಿಮೈನಿಂಗ್ ಇದೆ. ಆ ಒಂದು 4 ಟ್ರಾನ್ಸಾಕ್ಷನ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನೋಡ್ತಾ ಇರಿ, ಒಂದೊಂದು ಎಂಟ್ರಿಯಲ್ಲೂ ಕೂಡ ಏನ್ ತಗೊಂಡಿದ್ದಾರೆ, ಒಂದು ಪ್ರಿನ್ಸಿಪಲ್ಸ್ ನ ಮಗ್ಗ ಪಾಲು ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಪ್ರಿನ್ಸಿಪಲ್ಸ್ ನ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ. ಸೊ 4 ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಮಾಡ್ಕೊಟ್ಟಿದ್ದೀನಿ. ರಿಮೈನಿಂಗ್ 4 ಅಕೌಂಟ್ಸ್ ರಿಮೈನಿಂಗ್ 4 ಟ್ರಾನ್ಸಾಕ್ಷನ್ ನಾನು ನಾಳೆ ಕ್ಲಾಸ್ ಅಲ್ಲಿ ಮಾಡ್ಕೊಡ್ತೀನಿ. ಅಂಟಿಲ್ ಟೇಕ್ ಕೇರ್ ಗಾಯ್ಸ್, ಹ್ಯಾವ್ ಎ ನೈಸ್ ಡೇ.